ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಟೈಮ್ ಲೈನ್ ಪ್ಯಾನಲ್ಲು 2 ರೀತಿ ಡಿವೈಡ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ರೈಟ್ ಸೈಡಲ್ಲಿ ಲೇಯರ್ಗಳೇನಿದೆ ಅಷ್ಟೂ ಕಾಣುತ್ತೆ, ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಯಾವ ಲೇಯರು ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಕೆಳಗೆ ನೋಡಿದ್ರೆ ಇಲ್ಲಿ ಟಾಗಲ್ ಸ್ವಿಚಸ್ ಅಂತಿದೆ, ಸ್ವಿಚಸ್ ಆ್ಯಂಡ್ ಮೋಡ್ಸ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೊಂದಷ್ಟು ಎಲಿಮೆಂಟ್ಸು ಆ್ಯಡ್ ಆಗುತ್ತೆ ಆ್ಯಂಡ್ ಇನ್ನೊಂದಷ್ಟು ಎಲಿಮೆಂಟ್ಸ್ ಹೋಗುತ್ತೆ. ಸೊ ಇದನ್ನು ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಅದೇ ಥರ ಇಲ್ಲಿ ನೋಡ್ಬೋದು ನೀವು, ಇದು ಕೂಡ ಒಂದು ಟೈಮ್ ಲೈನ್ ಮೋಡು. ಸೊ ಮೇಕ್ ಶ್ಯೂರ್ ಇನ್ ಕೇಸ್ ನಿಮ್ಗೆ ಏನಾರು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಎನೇಬಲ್ ಆ್ಯಂಡ್ ಡಿಸೇಬಲ್ ಮಾಡ್ಕೊಬೋದು. ಈ ವಿಷಯ ನನಗೆ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಯಾವುದನ್ನು ಟ್ಯುಟೋರನ್ನ ಫಾಲೋ ಮಾಡಬೇಕಾಗಿದ್ದರೆ ಅವ್ರಿಗೆ ಈ ಎಲ್ಲ ಆಪ್ಷನ್ಸ್ಗಳು ಇರೋದು, ಬಟ್ ನನ್ನ ಲ್ಯಾಪ್ಟಾಪಲ್ಲಿ ಇರ್ತಾ ಇರಲಿಲ್ಲ. ಸೊ ತುಂಬ ಕಷ್ಟ ಆಗೋದು ಆವಾಗ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾನು ಕಲ್ತಿದ್ದು. ಸೊ ಮೇಕ್ ಶ್ಯೂರ್ ಇಲ್ಲಿ 3 ಬಟನ್ ಇದೆ, ಇಲ್ಲಿ 1 ಬಟನ್ ಇದೆ. ಸೊ ಇದನ್ನು ಎನೇಬಲ್ ಆ್ಯಂಡ್ ಡಿಸೇಬಲ್ ಮಾಡ್ಕೊಬೋದು ನೀವು. ಸೊ ಅದಾದ ನಂತರ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಫಸ್ಟ್ ಒಂದು ಐಕಾನ್ ಏನಿದೆ, ಇದು ಕಣ್ಣು ಥರ ಇದೆಯಲ್ಲ, ಈ ಒಂದು ಐಕಾನು ಎನೇಬಲ್ ಆ್ಯಂಡ್ ಡಿಸೇಬಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇನ್ ಕೇಸ್ ನಾನು ಕ್ಯಾಮ್ರಾ ಕ್ರಿಯೇಟ್ ಏನು ಮಾಡಿದ್ದೀವಿ ಇದನ್ನು ಡಿಸೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡ್ಬೋದು. ಸೊ ಯಾವುದೇ ಒಂದು ಎಲಿಮೆಂಟ್ ನಿಮಗೆ ಕಾಣಿಸ್ತಾ ಇರೋದನ್ನ ನೀವು ಡಿಸೇಬಲ್ ಮಾಡಬೇಕಂದ್ರೆ ಈ ಒಂದು ಸ್ವಿಚ್ ಏನಿದೆ ಇದನ್ನು ಕ್ಲಿಕ್ ಮಾಡಿ, ಈ ಒಂದು ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇಂಡಿವಿಜುವಲಿ ಓವರಾಲ್ ಒಂದು ಟೆಕ್ಸ್ಟನ್ನು ಮಾತ್ರ ನೋಡಬೇಕು, ಬೇರೆ ಎಲ್ಲನೂ ಡಿಸೇಬಲ್ ಆಗಿಬಿಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ. ಸೊ ಓವರಾಲ್ ಕ್ಯಾಮ್ರಾನ ನೋಡಬೇಕು, ಓವರಾಲ್ ಟೆಕ್ಸ್ಟ್ ಮಾತ್ರ ನೋಡಬೇಕು ಅಂದರೆ ಇಲ್ಲಿ ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಟೆಕ್ಸ್ಟು. ಸೊ ಬರೀ ಬ್ಯಾಕ್ಗ್ರೌಂಡ್ ನೋಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ. ಸೊ ಇಂಡಿವಿಜುವಲಿ ಓನ್ಲಿ ಸಿಂಗಲ್ ಲೇಯರ್ನ ನೀವು ವ್ಯೂ ಮಾಡಬೇಕು ಅಂದರೆ ಇದನ್ನು ಈ ಒಂದು ಡಾಟ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಅದಾದಮೇಲೆ ಲಾಕ್ ಐಕಾನ್ ಇದೆ. ಲಾಕ್ ಯಾವಾಗ ಮಾಡ್ತೀವಿ ಅಂದರೆ ಓವರಾಲ್ ಒಂದು ಕ್ರಿಯೇಟ್ ಮಾಡಿದ್ದೀರಾ ಪ್ರಾಜೆಕ್ಟ್ ಫೈಲು, ಅದನ್ನು ಲಾಕ್ ಮಾಡಿಬಿಡ್ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ. ಸೊ ಓವರಾಲ್ ಎಲ್ಲ ಲೇಯರ್ನು ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ್ರೆ ಯಾವುದೇ ರೀತಿಯಾದ ಮೂಮೆಂಟ್ ಏನೂ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಇನ್ ಕೇಸ್ ಕೊಡಬೇಕು ಅಂದರೆ ಪ್ರಾಜೆಕ್ಟ್ ಫೈಲ್ನ ನೀವು ಲಾಕ್ ಮಾಡಿಬಿಟ್ಟು ಕೊಡ್ಬೋದು. ಆ್ಯಂಡ್ ನೀವು ಏನಾನ ಎಡಿಟ್ ಮಾಡುವಾಗ ತುಂಬ ಬೇರೆ ಲೇಯರ್ ಸೆಲೆಕ್ಟ್ ಆಗ್ತಿದೆ, ಟೈಮ್ಲೈನಲ್ಲಿ ಜಾಸ್ತಿ ಲೇಯರ್ಗಳು ಕ್ರಿಯೇಟ್ ಆಗ್ತಾ ಇದ್ದಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಲೇಯರ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ. ಆವಾಗ ನೀವು ಲಾಕ್ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಮಾತ್ರ BG ಅಂತ ಏನಿದೆ ಅದನ್ನು ಮಾತ್ರ ನಾನು ಲಾಕ್ ಮಾಡ್ತೀನಿ. ಬೇರೆ ಎಲ್ಲ ನಾನು ಮೂವ್ ಮಾಡ್ಬೋದು, ಕಲರ್ ಕರೆಕ್ಷನ್ ಎಲ್ಲನೂ, ಬಟ್ ಬ್ಯಾಕ್ಗ್ರೌಂಡ್ ಲೇಯರ್ನ ನಾನು ಮೂವ್ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಅದು ಲಾಕ್ ಆಗಿದೆ. ಸೊ ಲಾಕ್ ಏನಾನ ಆಗಿದ್ರೆ ಅಥವಾ ಲಾಕ್ನ ನೀವು ಮಾಡಬೇಕು ಅಂತಿದ್ರೆ ಲಾಕ್ ಮಾಡ್ಕೊಬೋದು. ನೆಕ್ಸ್ಟು ಅದ್ರ ಪಕ್ಕ ಇರೋವಂಥದ್ದು ಕಲರ್ಗಳಿದೆಯಲ್ಲ, ಬ್ಲೂ ಕಲರ್, ರೆಡ್ ಕಲರ್, ಇದು ಲೇಯರ್ ಕಲರ್. ಸೊ ಇನ್ ಕೇಸ್ ಟೆಕ್ಸ್ಟ್ ಎಲ್ಲ ಒಂದು ಕಲರ್ ಮಾಡಬೇಕು, ವಿಡಿಯೋ ಕ್ಲಿಪ್ಪೆಲ್ಲ ಒಂದು ಕಲರ್ ಮಾಡಬೇಕು, ಇನ್ ಕೇಸ್ ಏನಾದ್ರು ಮೋಷನ್ ಗ್ರಾಫಿಕ್ಸ್ ಮಾಡಿದರೆ ಅದೆಲ್ಲ ಒಂದು ಕಲರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ರೀತಿ ಇಲ್ಲಿ ನಿಮಗೆ ಬೇಕಾದಂಗೆ ಕಲರ್ನ ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ಕೊಬೋದು ನಿಮಗೆ ಬೇಕಾಗಿರೋವಂಥ ಕಲರ್ನ. ಸೊ ಇದು ಕೂಡ ಯೂಸ್ ಆಗುತ್ತೆ. ಸದ್ಯಕ್ಕೆ ಈ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗೆ ಯೂಸ್ ಆಗದೇ ಇರ್ಬೋದು, ಬಟ್ ಫರ್ದರ್ ನೀವೆಲ್ಲ ಕಲ್ತಾದ್ಮೇಲೆ ಇದೆಲ್ಲನೂ ಯುಟಿಲೈಸ್ ಮಾಡಿಕೊಂಡ್ರೆ ಬಹಳ ಇಂಪಾರ್ಟೆಂಟ್ ವಿಷಯ. ನೆಕ್ಸ್ಟ್ ಅದಾದಮೇಲೆ ಲೇಯರ್ಗಳು ಕಾಣುತ್ತೆ, ಅದು ಓಕೆ. ನೆಕ್ಸ್ಟು ಲೇಯರ್ ನೇಮ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೋರ್ಸ್ ನೇಮ್ ಆ್ಯಂಡ್ ಲೇಯರ್ ನೇಮ್ ಅಂತ 2 ಥರ ಬರ್ತಾ ಇದೆ. ಸೋರ್ಸ್ ನೇಮ್ ಅಂತ ಹೇಳಿದ್ರೆ ಆಫ್ಟರ್ ಎಫೆಕ್ಟ್ಸ್ ಕೊಟ್ಟಿರೋವಂಥ ಹೆಸರು. ಆಫ್ಟರ್ ಎಫೆಕ್ಟ್ಸ್ ಏನಂತ ಕೊಡುತ್ತೆ, ಅಡ್ಜಸ್ಟ್ಮೆಂಟ್ ಲೇಯರ್, ಕ್ಯಾಮ್ರಾ 1, ಟೆಕ್ಸ್ಟ್ ಆ ಥರ ಕೊಡುತ್ತಲ್ಲ. ಸೊ ಆಫ್ಟರ್ ಎಫೆಕ್ಟ್ಸ್ ಹೇಳ್ತಾ ಇರೋವಂಥ ನೇಮ್ ಇಲ್ಲಿ ಬರುತ್ತೆ. ನೆಕ್ಸ್ಟು ನಾವು ಕೊಡೋವಂಥ ಲೇಯರ್ನ ನೀವು ನೋಡಬೇಕು ಅಂದರೆ ಲೇಯರ್ ನೇಮ್ ಅಂತ ಕ್ಲಿಕ್ ಮಾಡಿ. ಸೊ ಇದು ನಾವು ಕೊಟ್ಟಿರೋವಂಥ ನೇಮ್. ಅದಾದಮೇಲೆ ಮೋಡ್ ಅಂತ ಇದೆ. ಮೋಡು ಯೂಶಲಿ ಫೋಟೋಶಾಪ್, ಪ್ರೀಮಿಯರ್ ಪ್ರೋ ಯಾವುದೇ ಒಂದು ಎಡಿಟಿಂಗ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಿದರೆ ಗೊತ್ತಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಗಳಿರುತ್ತೆ. ಸೊ ಡಾರ್ಕನ್, ಮಲ್ಟಿಪ್ಲೈ, ಕಲರ್ ಬರ್ನ್, ಸ್ಕ್ರೀನ್ ಓವರ್ಲೇ, ಸಾಫ್ಟ್ ಲೈಟ್ ಅಂತ. ಸೊ ನಿಮಗೆ ಬೇಕಾಗಿರೋವಂಥ ಓವರ್ಲೇನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇನ್ ಕೇಸ್ ನಾನು ಇದನ್ನು ಓವರ್ಲೇ ಮಾಡಿದ್ರೆ ಎಫೆಕ್ಟೇ ಬೇರೆ ಆಗೋಯ್ತು. ಸೊ ಇಟ್ಸ್ ವೆರಿ ಹಾರ್ಡ್ ಟು ಡಿಸ್ಕ್ರೈಬ್ ಇದು ಈ ಕೆಲಸ ಮಾಡುತ್ತೆ ಅಂತ. ಯೂಶಲಿ ಫೋಟೋಗಳನ್ನ ಮರ್ಜ್ ಮಾಡಿ ಟ್ವೀಕ್ಔಟ್ಸ್ ಮಾಡೋದಕ್ಕೆ ಈ ಒಂದು ಮೋಡ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇದು ಟಾಗಲ್ ಸ್ವಿಚ್ ಏನಿದೆ ಇದನ್ನು ಆನ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನನ್ನ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ಫಾ ಮ್ಯಾಟ್, ಲೂಮಾ ಮ್ಯಾಟ್ ಅಂತ
ಆಪ್ಷನ್ಸ್ಗಳಿದೆ. ಇದನ್ನು ಟ್ರ್ಯಾಕ್ ಮ್ಯಾಟ್ ಅಂತ ಹೇಳ್ತೀವಿ. ಸೊ ಫರ್ದರು ಇದ್ರ ಮೇಲೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಮಾಡಿದ್ದೀನಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗ ನಾವು ಮ್ಯಾಟ್ಗಳನ್ನ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಅದ್ರ ಪಕ್ಕ ಇರೋವಂಥದ್ದು ಒಂದು ದಾರದ ಥರ ಕ್ರಿಯೇಟ್ ಆಗ್ತಿದೆ ನೋಡಿ, ನಿಮ್ಮ ಮೌಸಲ್ಲಿ ಡ್ರ್ಯಾಗ್ ಮಾಡಿದ್ರೆ ದಾರದ ಥರ ಬರ್ತಾ ಇದೆ. ಇದನ್ನು ನಾವು ಪಿಕ್ ವಿಪ್ ಅಂತ ಹೇಳ್ತೀವಿ. ಇದನ್ನು ಮೇನ್ಲಿ ನಾವು ನಲ್ ಆಬ್ಜೆಕ್ಟ್ನ ಯುಟಿಲೈಸ್ ಮಾಡಿಕೊಂಡು 3D ಟ್ರ್ಯಾಕಿಂಗ್ ಡೇಟಾನ ಒಂದು ನಲ್ ಆಬ್ಜೆಕ್ಟ್ಗೆ ಹಾಕ್ಬಿಟ್ಟು ಈ ಥರ ಪೇರೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಇದ್ರ ಬಗ್ಗೆನೂ ಎಕ್ಸ್ಕ್ಲೂಸಿವ್ ಮತ್ತೊಂದು ವಿಡಿಯೋ ಇದೆ, ಅದರಲ್ಲಿ ಮೇಯ್ನಾಗಿ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಇದು ಲಿಂಕ್ ಅಂತ ಹೇಳ್ತೀವಿ. ಇದು ಪೇರೆಂಟು ಎರಡೂ ಒಂದೇ, ಇವೆರಡು ಒಂದೇ ಟೆಕ್ನಿಕ್ ಅಂಡರ್ ಬರುತ್ತೆ. ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಫರ್ದರ್ ಚಾಪ್ಟರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಮೇಲ್ಗಡೆ ನೋಡ್ಬೋದು, ಇದೊಂದು ಐಕಾನ್ ಇದೆ ನೋಡಿ, ಕಾಂಪೋಸಿಷನ್ ಮಿನಿ ಫ್ಲೋ ಚಾರ್ಟ್ ಅಂತ ಇದೆ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇದು ಲೇಯರ್ ಬೇಸ್ ಸಾಫ್ಟ್ವೇರು. ಇನ್ ಕೇಸ್ ನೀವು ಫ್ಲೋ ಚಾರ್ಟ್ ಮುಖಾಂತರ ನೋಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿ ನೀವು ಎಲ್ಲೆಲ್ಲಿ ಪ್ರೀ ಕಂಪೋಸ್ ಮಾಡಿದ್ವಲ್ಲ ನಾವು ಫೈನಲ್ ಟೆಕ್ಸ್ಟ್ ಅಂತ, ಎಲ್ಲೆಲ್ಲಿ ನೀವು ಪ್ರೀ ಕಂಪೋಸ್ ಮಾಡಿರ್ತೀರೋ ಅದು ಒಳಗೆ ಯಾವ್ದಿದೆ ಅನ್ನೋದು ಒಂಥರ ಓವರಾಲಾಗಿ ನಿಮಗೆ ಇನ್ಫೋಗ್ರಫಿ ಥರ ತೋರಿಸುತ್ತೆ. ಸದ್ಯಕ್ಕೆ ನಾನೇನು ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ಒಂದು ಐಕಾನ್ನ ನಾವು ಶೈ ಲೇಯರ್ ಅಂತ ಹೇಳ್ತೀವಿ. ಇದನ್ನು ನಾವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಅಗೇನ್ ನಿಮ್ಮ ಟೈಮ್ಲೈನ್ ದೊಡ್ಡದಾಯಿತು, ಜಾಸ್ತಿ ಕಂಟೆಂಟು, ಜಾಸ್ತಿ ಲೇಯರ್ಗಳಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಈ 3 ಲೇಯರ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಇಲ್ಲೊಂದು ಬಟನ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ಈ ಶೈ ಲೇಯರ್ ಏನಿದೆ ಇದನ್ನು ಎನೇಬಲ್ ಮಾಡಿದ್ರೆ ನೋಡ್ಬೋದು ಓವರಾಲ್ ಎಲ್ಲ ಹೊಟ್ಟೋಯ್ತು. ಬಟ್ ನಮಗೆ ವಿಜುವಲಿ ಕಂಪೋಸಿಷನ್ ಪ್ಯಾನಲಲ್ಲಿ ಕಾಣಿಸ್ತಾ ಇದೆ, ಬಟ್ ಟೈಮ್ ಲೈನಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲನೂ ಅಲ್ಲೇ ಇದೆ, ಬಟ್ ನಮಗೆ ಕಾಣಿಸ್ತಾ ಇಲ್ಲ. ಸೊ ಒನ್ಸ್ ನಿಮ್ಮ ಲೇಯರು 30-40 ಲೇಯರ್ ಆಯಿತು ಅಂದಾಗ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದನ್ನು ಎನೇಬಲ್ ಮಾಡಿದ್ರೆ ಅಷ್ಟು ಲೇಯರ್ಗಳು ಕಾಣುತ್ತೆ, ಡಿಸೇಬಲ್ ಮಾಡಿದ್ರೆ ಅಷ್ಟು ಲೇಯರ್ಗಳು ಹೋಗುತ್ತೆ. ಆ್ಯಂಡ್ ಮೇಕ್ ಶೋರ್ ಈ ಬಟನ್ನ ಕ್ಲಿಕ್ ಮಾಡ್ತೀರಾ ಅಂತ. ಈ ಒಂದು ಐಕಾನ್ ಎಲ್ಲಿ ಕ್ಲಿಕ್ ಆಗಿರುತ್ತೋ ಅದಾದಮೇಲೆ ನೀವು ಶೈ ಲೇಯರ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಲೇಯರ್ ಮಾತ್ರ ಹೋಗುತ್ತೆ. ಸೊ ಯೂಶ್ವಲಿ ಟೆಂಪ್ಲೇಟ್ಸ್ ನೀವು ಏನಾದ್ರು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಶೈ ಲೇಯರ್ನ ಆನ್ ಮಾಡಿರ್ತಾರೆ. ಏನಕ್ಕಂದರೆ ಅವ್ರು ವರ್ಕ್ ಮಾಡಿರೋಂಥ ಅಷ್ಟು ಎಫೆಕ್ಟ್ಸು ಎಲ್ಲನೂ ಹೈಡ್ ಮಾಡಿರ್ತಾರೆ. ಸೊ ನಿಮಗೆ ಬೇಸಿಕ್ಲಿ ಏನು ಬೇಕೋ ಟೆಕ್ಸ್ಟನ್ನು ಮಾತ್ರ ಚೇಂಜ್ ಮಾಡ್ಕೊಬೇಕಲ್ಲ, ಟೆಕ್ಸ್ಟನ್ನು ಮಾತ್ರ ನೀವು ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒನ್ನು ಫ್ರೇಮ್ ಬ್ಲೆಂಡಿಂಗ್ ಐಕಾನ್ ಅಂತ ಹೇಳ್ತೀವಿ. ಇನ್ ಕೇಸ್ ನೀವು ಓವರಾಲ್ ಫ್ರೇಮ್ ಬ್ಲೆಂಡ್ ಆಗಬೇಕು ಅಂದರೆ ಈ ಒಂದು ಐಕಾನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ಇರೋವಂಥದ್ದು ಮೋಷನ್ ಬ್ಲರ್ ಐಕಾನ್. ಇದು ಇಂಪಾರ್ಟೆಂಟ್ ಐಕಾನು. ಇದೇನು ಅಂತ ಹೇಳಿದ್ರೆ, ಯೂಶಲಿ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ 24 ಫ್ರೇಮ್ಸ್ ಅಥವಾ 30 ಫ್ರೇಮ್ಸಲ್ಲಿ ನಾವು ಶೂಟ್ ಮಾಡ್ತೀವಲ್ಲ, ಶೂಟ್ ಮಾಡಿದಾಗ ಒಂದು ಮೋಷನ್ ಬ್ಲರ್ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ಅದು ನಮಗೆ ಸಿನಿಮ್ಯಾಟಿಕ್ ಲುಕ್ಕು ಅಥವಾ ವಿಜುವಲಿ ರಿಯಲ್ ಅನ್ನೋ ಥರ ಹ್ಯೂಮನ್ ಐಸ್ಗೆ ಕಾಣುತ್ತೆ. ಬಟ್ ಇವಾಗ ಇಲ್ಲಿ ಮೋಷನ್ ಗ್ರಾಫಿಕ್ಸಲ್ಲೆಲ್ಲ ಒಂಥರ ಯಾರೋ ಮಾಡ್ದಂಗೆ ಅಥವಾ ಏನೋ ಒಂದು ಮೂಮೆಂಟ್ನ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ದಂಗೆ ಕಾಣಿಸ್ಬಹುದು ನಿಮಗೆ. ಆವಾಗ ನೀವೇನು ಮಾಡಬೇಕು, ಮೋಷನ್ ಗ್ರಾಫಿಕ್ ಈ ಒಂದು ಐಕಾನ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಎನೇಬಲ್ ಆದರೆ ಆ್ಯನಿಮೇಷನ್ ನಾವು ಆರ್ಟಿಫಿಷಿಯಲಿ ಮಾಡಿದ್ರೂ ನಿಮಗೆ ಆ ಮೋಷನ್ ಬ್ಲರ್ ಕ್ರಿಯೇಟ್ ಆಗುತ್ತೆ. ಬಟ್ ಆನ್ ಮಾಡಿದ್ರೆ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗ್ಬೋದು. ನಾನು ಯೂಶ್ವಲಿ ಏನು ಮಾಡ್ತೀನಿ, ಎಡಿಟ್ಟು ಆ್ಯನಿಮೇಷನ್ ಎಲ್ಲ ಮಾಡಾದಮೇಲೆ ಓನ್ಲಿ ಎಕ್ಸ್ಪೋರ್ಟ್ ಮಾಡೋವಾಗ ಆನ್ ಮಾಡ್ತೀನಿ. ಸೊ ಎಕ್ಸ್ಪೋರ್ಟ್ ಮಾತ್ರ ಮೋಷನ್ ಬ್ಲರ್ ಆನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇರೋದು ಗ್ರಾಫ್ ಎಡಿಟರ್ ಅಂತ. ನೀವು ಕೀ ಫ್ರೇಮ್ಸನ್ನು ಯೂಸ್ ಮಾಡಿಕೊಂಡು ಆ್ಯನಿಮೇಷನ್ ನಾನು ಹೇಳಿದ್ನಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ಗ್ರಾಫ್ ಎಡಿಟರ್ ಮುಖಾಂತರ ಮ್ಯಾನ್ಯುಯಲಿ ನಾವು ಗ್ರಾಫ್ ಮುಖಾಂತರ ಕೀ ಫ್ರೇಮ್ಸ್ನ ಚೇಂಜಸ್ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಕೆಳಗೆ ನೋಡ್ಬೋದು, ನೀವು ನಿಮ್ಮ ಟೈಮ್ಲೈನ್ನ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಬೇಕಂದ್ರೆ ಈ ಒಂದು ಸ್ಲೈಡರ್ ಏನಿದೆ ಇದನ್ನು ಜಾಸ್ತಿ ಆ್ಯಂಡ್ ಕಮ್ಮಿ ಮಾಡ್ಕೊಬೋದು. ಸೊ ನೀವು ಯಾವ ಕ್ಲಿಪ್ನ ಯೂಸ್ ಮಾಡ್ಕೊತೀರಾ, ಎಷ್ಟು ಡ್ಯೂರೇಷನ್ ಇದೆ ಅನ್ನೋದ್ರ ಮೇಲೆ ಇದನ್ನು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ ಬಟನ್ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಕೂಡ ಇದೇ ಸೇಮ್ ಥಿಂಗ್ ಮೇಲ್ಗಡೆ ಕೂಡ ಇದೆ. ಮೇಲೂ ಕೂಡ ನೀವು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಮಾಡ್ಕೊಬೋದು. ಓನ್ಲಿ ಲೇಯರ್ಗಳು ಮಾತ್ರ ನೀವು ಮಾಡ್ಕೊಬೋದು ಈ ರೀತಿ. ಅದ್ರ ಕೆಳಗೆ ನೋಡ್ಬೋದು ನಮಗೆ ನಂಬರ್ಗಳು ಕಾಣ್ತಾ ಇದೆ, 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್ ಅಂತ. ಇದು ನಂಬರು, ಎಷ್ಟು ಸೆಕೆಂಡ್, ಎಷ್ಟು ಡ್ಯೂರೇಷನ್ ಇದೆ ಅಂತ. ಅದ್ರ ಕೆಳಗಡೆ ವರ್ಕ್ ಏರಿಯಾ ಡಿಫೈನ್ ಆಗಿದೆ. ಅಂದರೆ ಓವರಾಲ್ ವಿಡಿಯೋದಲ್ಲಿ ನೀವು ಎಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇಲ್ಲಿ ನೀವು ಹೇಳ್ಬೋದು. ಸೊ ಈ ಒಂದು ಇನ್ ಪಾಯಿಂಟ್ ಏನಿದೆ ಇದನ್ನು ಡ್ರ್ಯಾಗ್ ಮಾಡಿ ಆ್ಯಂಡ್ ಔಟ್ ಪಾಯಿಂಟ್ನು ನೀವು ಡ್ರ್ಯಾಗ್ ಮಾಡ್ಬೋದು. ಇದನ್ನು ಎಷ್ಟಕ್ಕೆ ಇಟ್ಕೊತೀರೋ ಅಷ್ಟು ಮಾತ್ರ ಪ್ಲೇ ಆಗುತ್ತೆ. ಸೊ ಇಷ್ಟು ಮಾತ್ರ ಇವಾಗ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಇನ್ ಕೇಸ್ ಮಾಡಿದ್ರೆ, ಸೊ ವರ್ಕ್ ಏರಿಯಾನ ಡಿಫೈನ್ ಮಾಡೋದಕ್ಕೆ ಈ ಒಂದು ಇನ್ ಆ್ಯಂಡ್ ಔಟ್ ಪಾಯಿಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು.